ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೇದ ಗ್ರಾಮದೊಳಗ್ರಿ ಸತ್ಯ ಶೋಧಕ ಸಂಘ ಜಮಖಂಡಿ ತಾಲೂಕೊಳಗೆ ಗೋಟೇದ ಗ್ರಾಮದೊಳಗ್ರಿ ಸಹೋದರತ್ವ ಸಮಾವೇಶ ಬಸವ ಭೀಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ, ನೋಡ್ರಿ, ಪೊಲೀಸ್ ಅವರು ಬಂದು ನಮಗೆ ರಕ್ಷಣೆ ಕೊಡೋಕೆ ರೆಡಿಯಾಗಿ ನಿಂತಾರಿ. ನಮ್ಮ ಆರಕ್ಷಕ ಬಂಧುಗಳೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಮಗೆ ರಕ್ಷಣೆ ಕೊಟ್ಟಿದ್ದೀರಿ ನೀವು ತುಂಬ ಒಳ್ಳೆಯ ರೀತಿಯಲ್ಲಿ. ಇವಾಗ ನೋಡ್ರಿ, ಇಲ್ಲೇ ರೀ, ಈ ಕಡೆ ತಿಕೋಟ ರೂಟ, ಈ ಕಡೆ ಜಮಖಂಡಿ ರೂಟ, ಈ ಕಡೆ ಕಾಜಿಬೀಳಿಗೆ ರೂಟ್ರಿ. ನಮ್ಮ ಅಂಬೇಡ್ಕರ್ ಅವರ ಸರ್ಕಲ್ ಐತ್ರಿ. ಇಲ್ಲೇ ಅಂದ್ರೆ ತಿಕ್ಕೋಟಕ್ಕೆ ಹೋಗುತ್ತಾ ಬಲ್ಕಿನ ಬಾಜು ಸ್ಟೇಜ್ ಹೊಡೆದು ಬಿಟ್ಟಾರಿ. ಗ್ರೌಂಡ್ ಐತ್ರಿ ಅಂಬೇಡ್ಕರ್ ಸಭಾಭವನ, ಅಲ್ಲಿ ದೊಡ್ಡ ಪ್ರಮಾಣದೊಳಗೆ ಸ್ಟೇಜ್ ಹೊಡೆದಾರು. ಬಸವ ಭೀಮ ಸಹೋದರತ್ವ ಸಮಾವೇಶ ಇರೋದ್ರಿಂದ ಬಸವನ ಅಭಿಮಾನಿಗಳು ರೀ ಮತ್ತು ನಮ್ಮ ಅಂಬೇಡ್ಕರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡಿಕೊಂಡು ಸಹೋದರರು ಎಲ್ಲರೂ ಒಂದೇ ಅನ್ನುವಂಗ ಕಾರ್ಯಕ್ರಮವನ್ನು ಇವತ್ತು ಎಲ್ಲರೂ ನಾವು ಮಾಡಾರಿದ್ದೀರಿ. ಬರೀ ಒಳಗಡೆ ಹೋಗೋಣ ತೋರಿಸ್ತಾನೆ ನಿಮ್ಗೆ ಸ್ಟೇಜ್ ಎಷ್ಟು ದೊಡ್ಡ ಪ್ರಮಾಣದೊಳಗೆ ಹೊಡೆದಾರು. ಒಂದು ಕಡೆ ನಮ್ಮ ಅಕ್ಕನ ಬಳಗದವ್ರಿಗೆ ಕೂಡಾಕ ಚೇರ್ ವ್ಯವಸ್ಥೆ ಮಾಡ್ಯಾರಿ, ಇನ್ನೊಂದು ಕಡೆ ನಮ್ಮ ಅಣ್ಣನ ಬಳಗದವರಿಗೆ ಕೂಡ ಚೇರ್ ವ್ಯವಸ್ಥೆ ಮಾಡ್ಯಾರಿ. ನೋಡ್ಲಾತೀರಿ, ದೊಡ್ಡ ಪ್ರಮಾಣದೊಳಗೆ ಕಾರ್ಯಕ್ರಮ ನಡೆದೈತ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರು ಆಗೋದೈತ್ರಿ. ನೋಡ್ರಿ, ಎಲ್ಲರೂ ನಮ್ಮ ಅಕ್ಕನ ಬಳಗದವ್ರು ಮೈ ತುಂಬ ಬಿಳಿ ಮತ್ತು ನೀಲಿ ಬಣ್ಣಗಳನ್ನು ಹೊಂದಿರತಕ್ಕಂಥ ಸೀರೆ ಉಟ್ಕೊಂಡು ಎಲ್ಲರೂ ಎಷ್ಟು ಚಂದ ಸಂಭ್ರಮದಿಂದ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳಕತ್ತಾರೆ. ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಅಂಬೇಡ್ಕರ್ ಅವರ ಅಭಿಮಾನಿಗಳು ರೀ, ನಮ್ಮ ಬಸವನ ಅಭಿಮಾನಿಗಳು ಅಷ್ಟು ರೀ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಾರಿ. ದೊಡ್ಡ ಪ್ರಮಾಣದೊಳಗೆ ಈ ಕಾರ್ಯಕ್ರಮ ನಡೆದೈತ್ರಿ. ಜಮಖಂಡಿ ತಾಲೂಕೊಳಗೆ ಫಸ್ಟ್ ಇದು ನಮ್ಮ ಕೋಟೆದೊಳಗೆ ನಡೆಯೋದು ಕಾರ್ಯಕ್ರಮ ರೀ. ಇವಾಗ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರೋದಾರಪ್ಪ ಇವತ್ತಂದ್ರೆ ರೀ, ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿ, ರಾಜಕೀಯ ವ್ಯಕ್ತಿ ಅವರು ಬರೋದಾರಿ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಸರ್ ಬರೋದಾರಿ. ಆಮೇಲೆ ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರು ಸರ್ ಬರೋದಾರಿ. JT ಪಾಟೀಲ್ ಸರ್ ಅವರು ಬರೋದಾರಿ. ಸಂಗಮೇಶ್ ನಿರಾಣಿ ಸರ್ ಅವರು ಬರೋದಾರಿ. ಇನ್ನು ನಮ್ಮ ಜಮಖಂಡಿಯ ಊಲಿಯ ಮಠದ ಆನಂದ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇನ್ನೂ ಹಲವಾರು ಗಣ್ಯ ರಾಜಕೀಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರೋದಾರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗೋದೈತ್ರಿ. ಅಂದ್ರೆ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಚಂದ ಹಾಡು ಹಾಡಿದ್ರಿ ಇವರು. ಬಿಜಾಪುರದ ರಾಜೇಶ್ ಚೆಲುವಾದಿ ಸರ್ ಅವರು ಅವ್ರ ಹಾಡನ್ನು ಹಾಕೋಕ್ಕಾಗಲಿಲ್ಲ, ಯಾಕಂದ್ರೆ ಅವ್ರು ನನಗೆ ಮ್ಯೂಸಿಕ ಫ್ರೀಯಾಗಿ ಕೊಡಲಿಲ್ಲ. ಹಿಂಗಾಗಿ ನಾವು ಅವ್ರ ಹಾಡು ಹಾಕಿಲ್ರಿ. ಬಂದಂಥವ್ರು ಎಲ್ಲರೂ ಅಭಿಮಾನಿಗಳು ಈ ರೀತಿ ಒಂದು ಸ್ಟೇಜ್ ಮುಂದೆ ಫೋಟೋ ತೊಗೊಳಕತ್ತಾರಿ. ಎಲ್ಲ ನಮ್ಮ ಈ ಗೋಟೆದ ಗ್ರಾಮಕ್ಕೆ ಯಾರ್ಯಾರು ಆಗಮಿಸಿರಲ್ಲ ನಿಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ, ಬಸವ ಅಭಿಮಾನಿಗಳಿಗೂ ಮತ್ತು ಅಭಿಮಾನಿಯವರಿಗೆ, ಆಮೇಲೆ ನಮ್ಮ ಅಂಬೇಡ್ಕರ್ ಅಭಿಮಾನಿಯವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈಗ ಮುಂದೆ ನಾವು ಮಾತಾಡಂಗಿಲ್ಲ, ಕಾರ್ಯಕ್ರಮ ಶುರು ಆಕೈತಿ, ಕೇಳ್ಕೊಂಡು ಬರ್ರಿ. ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಸಹೋದರತ್ವ ಸಮಾವೇಶ ಬಸವ ಭೀಮ ಸಂಗಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ JT ಪಾಟೀಲ್ ಸಾಹೇಬರು ಶಾಸಕರು ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಲಿದ್ದಾರೆ. ಅವರಿಗೆ ನಾವು ಎಲ್ಲ ಸತ್ಯ ಶೋಧಕ ಸಂಘ ಕರ್ನಾಟಕ ಜಮಖಂಡಿ ತಾಲೂಕು ಹಾಗೆ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರರ ಪರವಾಗಿ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೋರ್ವ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಸಪ್ದಾರ್ ಸಾಹೇಬರು ಕೂಡ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅವ್ರು ಬಂದ ತಕ್ಷಣ ಈ ಕಾರ್ಯಕ್ರಮವನ್ನು ನಾವು ವಿದ್ಯುತ್ವಾಗಿ ಉದ್ಘಾಟನೆ ಮಾಡೋದರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಇನ್ನೇನು ನಮ್ಮ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಉರಿಲಿಂಗಿ ಪೆದ್ದಿ ಮಠ ಮೈಸೂರು, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕಿನ ಓಲೆ ಮಠದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಆನಂದ ದೇವರು ಅವರು ಕೂಡ ಏನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಮ್ಮ ಶ್ರೀ ಪರಶುರಾಮ ಮಹಾರಾಜನವರು, ರಾಜ್ಯಾಧ್ಯಕ್ಷರು ಸತ್ಯ ಶೋಧಕ ಸಂಘ, ಅವರು ಈ ಒಂದು ಸಮಾವೇಶವನ್ನ ಬಸವಣ್ಣವರ ತತ್ವಗಳನ್ನ, ಭೀಮನ ಆದರ್ಶಗಳನ್ನ ಈ ಕರ್ನಾಟಕದ ಜನತೆಗೆ ತಿಳಿಸಬೇಕು. ಇದು ಸಂಗಮ ಆದ್ರೆ ಇಲ್ಲಿ ಸಹೋದರತ್ವ ಬೆಳೀತದ, ಈ ಸಮಾವೇಶ ಯಶಸ್ವಿ ಆಗ್ತದ ಅನ್ನುವಂತ ಸದುದ್ದೇಶವನ್ನು ಇಟ್ಟುಕೊಂಡು ಇಡೀ ನಮ್ಮ ಕರ್ನಾಟಕದ ಆದ್ಯಂತ
ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ಪ್ರಾರಂಭವಾಗಿ ಕೂಡಲ ಸಂಗಮದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಬಾಗಲಕೋಟು ನಂತರ ಈ ಗೋಟೆ ಗ್ರಾಮಕ್ಕೆ ಬಂದಿದೆ. ಇದು ಮುಂದೆ ಕೊನೆಗೆ ಬಸವ ಕಲ್ಯಾಣಕ್ಕೆ ಹೋಗ್ತಕ್ಕಂಥ ಈ ಕಾರ್ಯಕ್ರಮ ಇಲ್ಲಿ ಜಮಖಂಡಿ ತಾಲೂಕಿನಲ್ಲಿ ಗೋಟೆ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಹಾಗಾಗಿ ಈ ಬಸವ ಭೀಮ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಬಸವ ಭೀಮ ಅನುಯಾಯಿಗಳು ತಾವೆಲ್ಲರೂ ಕೂಡ ಬಹಳ ಹೃದಯವಂತಿಕೆಯಿಂದ, ಬಹಳ ಖುಷಿಯಿಂದ, ಬಹಳ ಆತ್ಮೀಯತೆಯಿಂದ, ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ರಿ. ನಮಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ತುಂಬುವುದರಿಂದ ಸ್ವಾಗತವನ್ನ ನಾನು ಈ ಸಂದರ್ಭದಲ್ಲಿ ಭೀಮ ವಂದನೆಗಳನ್ನ ಸಲ್ಲಿಸುವುದರ ಮೂಲಕ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರುವುದರ ಮೂಲಕ ಅವರಿಗೆ ನಾವು ಹಾಡಬೇಕು ಅಂತ ಹೇಳಿ ಗೋಟೆ ಗ್ರಾಮದ ಪರವಾಗಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಲೋ, ಥ್ಯಾಂಕ್ ಯು. ಅಲ್ಲಿ 2 ನದಿಗಳು ಕೂಡಿದ್ದಾವೆ. ಒಂದು ಕೃಷ್ಣಾ ನದಿ, ಇನ್ನೊಂದು ಮಲಪ್ರಭಾ ನದಿ. ಮಲಪ್ರಭಾ 3 ಕೃಷ್ಣಾ ನದಿ ಇಲ್ಲಿ ಕೂಡ್ಕೊಂತೈತಿ. ಚಿಕ್ಕ ಸಂಗಮದೊಳಗ 3 ನದಿ ಕೂಡಿರ್ತಕ್ಕಂತಹ ಜಾಗ. ಭಾರತ ದೇಶದಲ್ಲಿ ಈ ನದಿಗಳಿಗೆ ಒಂದು ಇತಿಹಾಸ ಇದೆ. ಪಂಚ ಪವಿತ್ರ ನದಿಗಳಂತೇಳಿ ಒಂದು ಲಿಸ್ಟ್ ಮಾಡ್ಯಾರ. ಸಾವಿರಾರು ನದಿಗಳಿದ್ರೂ ಕೂಡ ಭಾರತ ದೇಶದಲ್ಲಿ ಪಂಚ ಪವಿತ್ರ ನದಿಗಳಂತಂದ್ರೆ 5 ಅದಾವ. ಯಾವ್ಯಾವ 5? 1 ಗಂಗಾ ನದಿ, 2 ಯಮುನಾ ನದಿ, ತುಂಗಾ ನದಿ, ಕಾವೇರಿ, ಗೋದಾವರಿ. ಕೃಷ್ಣ ಇಲ್ಲ. ಭಾರತ ದೇಶದ ನದಿಗಳ ಇತಿಹಾಸದಲ್ಲಿ ಅಥವಾ ಜಲ ಸಂಸ್ಕೃತಿಯ ಇತಿಹಾಸದಲ್ಲಿ ಅತ್ಯಂತ ಉದ್ದವಾಗಿ ಹರಿದಿರ್ತಕ್ಕಂತಹ, ಅತ್ಯಂತ ಬ್ರಾಡ್ ಆಗಿ ಹರಿದಿರ್ತಕ್ಕಂತಹ ಭಾರತ ದೇಶದ ಅತಿ ದೊಡ್ಡ ನದಿ ಯಾವುದಂದ್ರೆ ಕೃಷ್ಣಾ ನದಿ. ಆದ್ರೆ ಕೃಷ್ಣಾ ನದಿಯನ್ನ ಯಾಕೆ ಪಂಚ ಪವಿತ್ರ ನದಿಗಳಲ್ಲಿ ಸೇರಿಸಲಿಲ್ಲ? ಕೃಷ್ಣಾ ನದಿಗಿಂತ ಸಣ್ಣದಾಗಿ ಹರಿದಿರ್ತಕ್ಕಂಥ ನದಿಗಳು, ಸಣ್ಣದಾಗಿರ್ತಕ್ಕಂತಹ ನದಿಗಳನ್ನ ಪಂಚ ಪವಿತ್ರ ನದಿಗಳಲ್ಲಿ ಸೇರಿಸಿದ್ರು. ಆದರೆ ಕೃಷ್ಣಾ ನದಿಯನ್ನ ಯಾಕೆ ಪಂಚ ಪವಿತ್ರ ನದಿಗಳಲ್ಲಿ ಸೇರಿಸಲಿಲ್ಲ ಅನ್ನೋದು ಈ ದೇಶದ ದೊಡ್ಡ ಇತಿಹಾಸ. ಆ ನದಿಗಳ ಇತಿಹಾಸವನ್ನ ತಿಳ್ಕೊಂಡ್ರೆ ಲಿಂಗಾಯತ ಧರ್ಮದ ಮೂಲ, ಬಸವಣ್ಣನವರ ಮೂಲ, ಈ ಎಲ್ಲ ಮೂಲಗಳ ಜೊತೆಗೆ ಕೃಷ್ಣಾ ನದಿ ಮೂಲನೂ ಕೂಡ ಅರ್ಥ ಆಗುತ್ತೆ. ಅದರ ಇತಿಹಾಸನ ಇವತ್ತು ನಾವು ಹೇಳಕ್ ನಿಮ್ಮ ಊರಿಗೆ ಬಂದೇವಿ. ನಾವು ಸಿಟಿ ಪ್ಲೇಸ್ದೊಳಗೆ ನಮ್ಗೆ ಬಹಳ ಜನ ಹೇಳಿದ್ರು, ನಮ್ಮ ನಾಯಕರು ಕೂಡ ಅಂದ್ರು, ಇಂತಹ ಕಾರ್ಯಕ್ರಮಗಳನ್ನ ಸಿಟಿಗಳಲ್ಲಿ ಮಾಡಬೇಕು. ಆದ್ರೆ ನಾವು ಇಂತಹ ಕಾರ್ಯಕ್ರಮಗಳನ್ನ ಹಳ್ಳಿಗೆ ತಗೊಂಡು ಹೊಂಟೀವಿ. ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಬಸವಣ್ಣ ಗೊತ್ತಾಗಬೇಕಾಗಿದೆ, ವೇಮನ ಗೊತ್ತಾಗಬೇಕಾಗಿದೆ, ಕನಕದಾಸ ಗೊತ್ತಾಗಬೇಕಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾಗಬೇಕಾಗಿದೆ, ಸಿದ್ಧರ ಬಂಡಾಯ ಗೊತ್ತಾಗಬೇಕಾಗಿದೆ, ನಾಥ ಪಂಥ, ಕರ್ನಾಟಕದ ಪ್ರಖ್ಯಾತ ನಾಥ ಪಂಥೀಯರು ಏನು ಸಮಾಜಕ್ಕೆ ಸಂದೇಶ ಕೊಟ್ಟಾರ ಅದು ಗೊತ್ತಾಗಬೇಕಾಗಿದೆ. ಇಂತಹ ಹಲವಾರು ವಿಚಾರಗಳನ್ನ ಇವತ್ತು ಪ್ರತಿ ಹಳ್ಳಿ ಮುಟ್ಟಿಸ್ತಕ್ಕಂತಹ ಕೆಲಸವನ್ನ, ಅದು ಕರ್ನಾಟಕದ ಏಕೈಕ ಸಂಘಟನೆ ಸತ್ಯ ಶೋಧಕ ಸಂಘ ಈ ಸಂಘಟನೆ ಮಾಡ್ತಾ ಇದೆ. ನಾವೆಲ್ಲರೂ ಖುಷಿ ಪಡ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಈ ಸತ್ಯ ಶೋಧಕ ಸಂಘವನ್ನ ಕಟ್ಟಿದವರು 78 ವರ್ಷಗಳ ಕಾಲ, ಆಧುನಿಕ ಭಾರತದಲ್ಲಿ 78 ವರ್ಷಗಳ ಕಾಲ
ಶೂದ್ರ ಅಂತ ಯಾರನ್ನ ಕರೀತಾರ ಕರ್ನಾಟಕದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಕುಂಬಾರು, ಮಾಳಿಗಳು, ರೆಡ್ಡಿಗಳು ಏನು ಹಿಂದುಳಿದ ಜಾತಿ ಪಟ್ಟಿನಲ್ಲಿದ್ದಾರೆ ಅಂತಹ ಎಲ್ಲ ಹಿಂದುಳಿದ ಜಾತಿಯಲ್ಲಿರ್ತಕ್ಕಂತಹ ಜನ ಸೇರ್ಕೊಂಡು 12ನೇ ಶತಮಾನದಾಗ ಯಾವ ಕ್ರಾಂತಿಯನ್ನ ಮಾಡಿದ್ರು, ಆಧುನಿಕ ಭಾರತದಲ್ಲಿ ಬ್ರಿಟಿಷರು ಬಂದ ನಂತರ ಮಹಾತ್ಮ ಜ್ಯೋತಿಬಾ ಫುಲೆಯವರ ನೇತೃತ್ವದಲ್ಲಿ ಅಂತ ಒಂದು ಚಳವಳಿಯನ್ನ 78 ವರ್ಷಗಳ ಕಾಲ ನಿರಂತರವಾಗಿ ಜಾತಿ ವಿರೋಧಿ ಚಳವಳಿಯನ್ನ ಮಾಡಿದ್ದಕ್ಕೆ ಅಂಬೇಡ್ಕರ್ ಅಂತಹ ಶ್ರೇಷ್ಠ ನಾಯಕತ್ವ ಹುಟ್ಟಿ ಬರಲಿಕ್ಕೆ ಸಾಧ್ಯ ಆಗಿದೆ. ಈ ಸಮುದಾಯಗಳು, ಈ ಶೂದ್ರ ಸಮುದಾಯಗಳಿಗೆ ಅವರ ಇತಿಹಾಸವನ್ನ ತಿಳಿಸ್ಕೊಡ್ಬೇಕಾಗಿದೆ. ಅದು ಕೂಡ ನಮ್ಮ ಜವಾಬ್ದಾರಿ ಇದೆ. ಅದನ್ನ ಇವತ್ತು ಸತ್ಯ ಶೋಧಕ ಸಂಘ ಇವತ್ತು ನಿಮಗೆ ಇದನ್ನೇ ತಿಳಿಸಿ ಹೇಳ್ತಕ್ಕಂತಹ ಮನೆ ಮನೆಗೆ, ಪ್ರತಿ ಹಳ್ಳಿಗಳಿಗೆ ಈ ಸಂದೇಶವನ್ನ ತಗೊಂಡು ಹೋಗ್ಲಿಕ್ಕೆ ಈ ಕಾರ್ಯಕ್ರಮ ಮಾಡಕತ್ತೀವಿ. ನಮ್ಮ ನಾಯಕರು ನಮ್ಮ ಜಿಲ್ಲೆನಲ್ಲಿ ರಾಜಕಾರಣದಲ್ಲಿ ಬಹಳ ಹಿರಿಯರಾಗಿರ್ತಕ್ಕಂಥವ್ರು, ನಮ್ಮ ಮಾರ್ಗದರ್ಶಕರು ಮಾನ್ಯ JT ಪಾಟೀಲ್ ಸಾಹೇಬರು, ನನಗನ್ಸುತ್ತೆ ನನ್ನ ಬದುಕಿನಲ್ಲಿ ನಾನು 30 ವರ್ಷ ಆಯ್ತು ಸಮಾಜ ಸೇವೆನಲ್ಲಿದ್ದು, ಏನು ಮಾತು ಕೊಡ್ತಾರ, ಬಹುಶಃ ನಾನೇನೋ ಮಾತು ಕೊಡಿದ್ರಾಗ ರಾಮ ಬಹಳ ಗಂಭೀರ ಅಂತೇಳಿ ಹೇಳ್ತಿದ್ರು. ರಾಮಣ್ಣ ನಾವ್ಯಾರು ನೋಡ್ಲಿಲ್ಲ. ಆದ್ರೆ ಏನು ಮಾತು ಕೊಡ್ತಾರ, ಆ ಮಾತಿಗೆ ತಪ್ಪದಂತೆ ನಮ್ಮ ಎಲ್ಲರನ್ನ ನೋಡ್ರಿ ಇವತ್ತು ಬಂದು ರೀಚ್ ಆದ್ರು. ಅವರು TP ಒಳಗೆ ಎಲ್ಲಾರ್ಕಿಂತ ಹಿಂದೇನೋ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತೇಳಿ ಟೈಮ್ ಹಾಕೊಂಡ್ರು. ನಾವು ಅರ್ಥ ಮಾಡ್ಕೋಬೇಕು, ನಮ್ಮೆಲ್ಲರಿಗಿಂತ ಮುಂದೆ, ನಮ್ಮೆಲ್ಲರಿಗಿಂತ ಫಸ್ಟ್ ಅವ್ರು ಬಂದು ಕುಂತರು. ಸೊ ಇಂತಹ ನಾಯಕತ್ವವನ್ನು ನಾವು ಇವತ್ತು ಎದೆಗೆ ಅಪ್ಕೊಂಡು ಅಂತಹ ನಾಯಕತ್ವಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಒಂದು ಚಪ್ಪಳಿ ನೀವೆಲ್ಲರೂ ಅವ್ರನ್ನ ಗೌರವಿಸ್ಬೇಕು. ಯಾಕಂದ್ರೆ ನಮ್ಮ ಜಿಲ್ಲೆನಲ್ಲಿ ಇವತ್ತಿನ ರಾಜಕಾರಣದೊಳಗೆ ಬಹಳ ಸೀನಿಯರ್ ಇರ್ತಕ್ಕಂತಹ, ಬಹಳ ಪ್ರಾಮಾಣಿಕರು ಇರ್ತಕ್ಕಂತಹ, ನೇರ ನಡೆ ನುಡಿಗೆ ಹೆಸರಾಗಿರ್ತಕ್ಕಂತಹ ಪಕ್ಕ ಬಸವಣ್ಣನವಾದಿ, ಅಂಬೇಡ್ಕರ್ ವಾದಿ ಅಂತವ್ರು ಇಂಥ ನಾಯಕರು, ಇಂಥವ್ರ ಮಾರ್ಗದರ್ಶನ ನಮಗೆ ಬೇಕಾಗೈತಿ. ಅವ್ರ ಅಧ್ಯಕ್ಷತೆ ಐತಿ, ಇವತ್ತು ಅವ್ರ ಅಧ್ಯಕ್ಷತೆ ಈ ಕಾರ್ಯಕ್ರಮಕ್ಕೆ ಐತಿ. ನಿಮಗೆ ವಿನಂತಿ ಏನಂದ್ರ, ಮಳಿ ಬರ್ಲಿ, ಒಂದ್ ವೇಳೆ ತೋರ್ಸ್ಕೊಂಡ್ರೆ ನೀವು ಯಾರಾದ್ರೂ ಸಾಯ್ತೀರಾ? ಸಾಯ್ತೇವೇನ್ರಿ? ಮಳಿ ತೋರ್ಸ್ಕೊಂಡ್ರೆ ಸಾಯ್ದಿಲ್ಲಲ್ಲ. 1-2 ತಾಸು ಊಟ ಮಾಡದೇ ಇದ್ರೆ ಕಷ್ಟ, ಅಂಬೇಡ್ಕರ್ ಸಲಹೆ ಹಾಕೋರ್ಲ, ಊಟ ಮಾಡಿದ್ರೆ ಕಷ್ಟ ಇಲ್ಲ. ಸ್ವಲ್ಪ ಲೇಟ್ ಆಗಿ ಪ್ರಾರಂಭ ಆಗುತ್ತೆ. ನಾಯಕರುಗಳು ಬರಾಕತ್ತಾರ. ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಸ್ವಾಮೀಜಿಗಳು ದಯಮಾಡಿ ವೇದಿಕೆಗೆ ಬರ್ಬೇಕು ದಯಮಾಡಿ ಸ್ವಾಮೀಜಿಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಕೂಡ ಸಹನೆಯಿಂದ, ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ಆಲಿಸಬೇಕು. ಮತ್ತು ಇಲ್ಲಿ ನಡೀತಕ್ಕಂತಹ ವಿಚಾರಗಳನ್ನ ತಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ಕಾರಣಕ್ಕಾಗಿ ನಿಮ್ಮೂರಿಗೆ ಬಂದೀವಿ ನಾವು. ಆಗ್ಬೋದಾ? ಯಾರು ಕಾರ್ಯಕ್ರಮ ನಡೆದಾಗ ಎದ್ದು ಅಡ್ಡಾಡಬಾರ್ದು. ನೀವೆಲ್ಲರೂ ಈ ವೇದಿಕೆಯನ್ನು ಗೌರವಿಸ್ತೀರಿ ಅಂತಕ್ಕಂತಹ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೀವಿ. ಮೊದಲು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಜೈ ಬಸವ, ಜೈ ಬಸವಣ್ಣನ ಹೆಸರು ಹೇಳ್ರಿ. ಜೈ ಬಸವ, ಜೈ ಬಸವ, ಜೈ ಬಸವ, ಜೈ ಬಸವ, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ JT ಪಾಟೀಲ್ ಜಿ, ಜೈ JT ಪಾಟೀಲ್ ಜಿ. ನಮಗೆ ಆದರ್ಶ ಅವರು. ಸಾನ್ನಿಧ್ಯವನ್ನ ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಭೀಮ ಬಂಧುಗಳಿಗೆ ಇವತ್ತು ಆಶೀರ್ವಚನವನ್ನು ನೀಡಲಿಕ್ಕೆ ನಮ್ಮ ಪರಮ ಪೂಜ್ಯ ಓಲೆ ಮಠದ ಅಧಿಪತಿಗಳು ಆಗಿರ್ತಕ್ಕಂಥ ಶ್ರೀ ಆನಂದ ದೇವರು ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಯಾಕೆ ಅವರು ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅನ್ನುವಂಥ ಒಂದೇ ಒಂದು ವಿಚಾರವನ್ನ ನಾನು ಹೇಳಿ ಪೂಜ್ಯರಿಗೆ ಮೈಕನ್ನ ಹಸ್ತಾಂತರ ಮಾಡ್ತೀನಿ. ಯಾಕಂದ್ರೆ ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಬಹಳ
ವಿಶೇಷವಾಗಿ ನಮ್ಮ ಕರ್ನಾಟಕದ ಜನತೆ, ಅದರಲ್ಲೂ ಕೂಡ ಯುವ ಜನತೆ ಇವತ್ತು ಬಹಳಷ್ಟು ಚಟಗಳಿಗೆ ಬಲಿಯಾಗಿದೆ. ನಾ ರೈತನ ಮಗಳು 35-40 ವಯಸ್ಸಿನಲ್ಲಿ ಗೋಟಿನ ಅವರು ಈ ಲೋಕವನ್ನ ತ್ಯಜಿಸ್ತಾ ಇದ್ದಾರೆ. ಹಾಗಾಗಿ ಇದು ಹೇಗೆ ಬದಲಾಗಬೇಕು, ಇದನ್ನು ಯಾವ ರೀತಿ ಬದಲು ಮಾಡಬೇಕು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಓಲೆ ಮಠದ ಚನ್ನಬಸವ ಮಹಾಸ್ವಾಮಿಗಳ ಆದ್ಮೇಲೆ ನಮ್ಮ ಆನಂದ ದೇವರು ಉತ್ತರಾಧಿಕಾರಿಯಾಗಿ ಓಲೆ ಮಠಕ್ಕೆ ಬಂದ ತಕ್ಷಣ ಮೊದಲು ತೆಗೆದುಕೊಂಡಿದ್ದು ಇದೆ, ವ್ಯಸನ ಮುಕ್ತವನ್ನ ಇಡೀ ನಮ್ಮ ಜಮಖಂಡಿ ತಾಲೂಕಿಗೆ ಫಾಸ್ಟ್ ಮಾಡೋಣ, ನಂತರ ರಾಜ್ಯಾದ್ಯಂತ ಮಾಡೋಣ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಗೋಟೆ ಗ್ರಾಮದಲ್ಲಿ ಕೂಡ ಮೊನ್ನೆನೆ 7 ದಿನಗಳ ಕಾಲ ಪ್ರವಚನವನ್ನ ಮಾಡುವುದರ ಮೂಲಕ ಜನತೆಯಲ್ಲಿ ಈ ವ್ಯಸನ ಮುಕ್ತ ತೊಲಗಬೇಕು, ವ್ಯಸನದಿಂದ ಎಲ್ಲಾ ಯುವಕರು ದೂರ ಹೋಗ್ಬೇಕು, ಎಲ್ಲರೂ ಕೂಡ ತಮ್ಮದೇ ಆಗಿರತಕ್ಕಂತ ಒಂದು ಒಳ್ಳೆಯ ಸಮಾಜದಲ್ಲಿ ಬದುಕಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಇವತ್ತು ಇಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರು ಕೂಡ ನಾವು ಆತ್ಮೀಯವಾಗಿ ಈ ಸತ್ಯ ಶೋಧಕ ಸಂಘ ಕರ್ನಾಟಕ ಜಮಖಂಡಿ ತಾಲೂಕು ಇವರ ವತಿಯಿಂದ ಅವರಿಗೆ ಬಹಳ ಆತ್ಮೀಯತೆಯಿಂದ, ಬಹಳ ಹೃದಯವಂತಿಕೆಯಿಂದ, ಗೌರವದಿಂದ ಅವರಿಗೆ ಅವರ ಪಾದಗಳಿಗೆ ನಮಸ್ಕರಿಸಿ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಪೂಜ್ಯರು ಬೇರೆ ಕಡೆ ಹೋಗೋದ್ರಿಂದ ಅವರಿಗೆ ಸಮಯದ ಅಭಾವ ಇದೆ. ಹಾಗಾಗಿ ತಮ್ಮನ್ನು ಉದ್ದೇಶಿಸಿ ಒಂದು ಆಶೀರ್ವಚನಗಳನ್ನ ಒಂದು 2 ಮಾತುಗಳಲ್ಲಿ ತಾವು ನೀಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಹಲೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ಬಸವ ಭೀಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಸರಿಯಾದ ಸಮಯಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಬೀಳಿಗೆ ಮತಕ್ಷೇತ್ರದ ಕ್ರಿಯಾಶೀಲ ಶಾಸಕರು, ಜನಾನುರಾಗಿಗಳಾಗಿರ್ತಕ್ಕಂಥ ನಮ್ಮ JT ಪಾಟೀಲ್ ಅವರಿಗೆ ಭಕ್ತಿ ಶರಣುಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ನಮ್ಮ ಗೋಟೆ ಗ್ರಾಮದ ಎಲ್ಲ ಶರಣ ಬಾಂಧವರೇ, ನಿಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು. ಬಹಳ ವಿಶೇಷವಾದ ಕಾರ್ಯಕ್ರಮ ಇದು. ಮೊನ್ನೆ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಮತ್ತು ಮುಂದೂಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈ ಸಂಗಮ ಕಾರ್ಯಕ್ರಮ ಬಸವ ಸಂಗಮ, ಬಸವ ಭೀಮ ಅಂದ್ರ ಬಸವಣ್ಣವರ ಒಂದು ತತ್ವ, ಅಂಬೇಡ್ಕರ್ ಅವರ ಒಂದು ತತ್ವ ಎರಡೂ ಸಹಿತ ಒಂದ. 12ನೇ ಶತಮಾನದೊಳಗೆ ಬಸವಾದಿ ಶರಣರು ಏನು ಕ್ರಾಂತಿ ಮಾಡಿದ್ರು ಅಂದ್ರೆ ಎಲ್ಲ ಸಮಾಜ, ಸರ್ವ ಸಮಾಜವನ್ನು ಸಹಿತ ಸ್ವತಂತ್ರ ಸಮಾನತೆ ತರಬೇಕು ಅಂತ ತಿಳ್ಕೊಂಡು ಬಸವಣ್ಣವರು ಬಹಳಷ್ಟು 12ನೇ ಶತಮಾನದೊಳಗೆ ಕ್ರಾಂತಿಯನ್ನು ಮಾಡಿದ್ರು. ಅದೇ ನಿಟ್ಟಿನೊಳಗ ಬಸವಣ್ಣನವರ ನಂತರ ಈ ಸಮಾಜದೊಳಗ ಎಲ್ಲರಿಗೋಸ್ಕರ ಸಮಾನತೆಯನ್ನು ತರಬೇಕಂತ ತಿಳ್ಕೊಂಡು ಹೋರಾಟವನ್ನು ಮಾಡಿ ಎಲ್ಲರಿಗೋಸ್ಕರ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅದ್ಭುತ ಮಹಾನಾಯಕ ಯಾರಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಯಾರು ಹುಟ್ಟಿನಿಂದ ಯಾರು ದೊಡ್ಡವರಾಗಲ್ಲ, ಜಾತಿಯಿಂದ ಯಾರು ದೊಡ್ಡವರಾಗಲ್ಲ. ನಾವೆಲ್ಲ ತಿಳ್ಕೊಂಡೇವಿ, ಎಲ್ಲರೂ ತಾಯಿ ಗರ್ಭದೊಳಗ ಹುಟ್ಟುತ್ತೇವೆ. ಯಾರು ಇದೇ ಜಾತಿ ಒಳಗೆ ಹುಟ್ಟ್ಯಾರ ಅಂತ ತಿಳ್ಕೊಂಡು ಯಾರು ದೊಡ್ಡವರಾಗಿಲ್ಲ. ಈ ಜಗತ್ತಿನೊಳಗೆ ಎದರಿಂದ ದೊಡ್ಡವರಾಗ್ತಾರ ಅಂತಂದ್ರ ತಾವು ಮಾಡುವ ಒಂದು ಸಾಧನೆಯಿಂದ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಐತಿ ಅಂತ ತೋರಿಸ್ಕೊಟ್ಟವರು ಅದು BR ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅವರು ನಮಗೋಸ್ಕರ ಅಷ್ಟು ಹೋರಾಟವನ್ನು ಮಾಡಿ ಸಂವಿಧಾನವನ್ನು ಬರೆದು ನಮ್ಮೆಲ್ಲರಿಗೂ ಸಹಿತ
ಸಮಾನತೆಯನ್ನು ಅಂಬೇಡ್ಕರ್ ಅವರು ತಂದು ಕೊಟ್ಟಿದ್ದಾರೆ. ಬಸವಣ್ಣವರು ಅದೇ ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ಇಬ್ಬರ ಮಹಾಸಂಗಮದ ಕಾರ್ಯಕ್ರಮವನ್ನ ಗೋಟೆ ಗ್ರಾಮದೊಳಗೆ ನೀವೆಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ. ಇನ್ನೂ ಶಾಸಕರು ಬರೋರಿದ್ದಾರೆ. ನಾನು ಇನ್ನೂ ಕುಂತ್ಕೋಬೇಕಾಗಿತ್ತು, ಆದ್ರೆ ಅನಿವಾರ್ಯ ಕಾರಣಗಳಿಂದ ಇನ್ನೂ ಹಲವಾರು ಕಾರ್ಯಕ್ರಮಕ್ಕೆ ಇವತ್ತು ಹೋಗ್ಬೇಕಾಗಿದೆ. ಅದರ ಸಲುವಾಗಿ ನಾ ಏನ್ ನೋಡಿ ಬಂದೀನಿ ಅಂದ್ರೆ ನಮ್ಮ ಗೋಟೆ ಗ್ರಾಮದ ಭಕ್ತರು ನಾನು ನೋಡ್ಬೇಕು ಅನ್ನುವಂತ ಒಂದು ನಿಮ್ಮ ಮೇಲೆ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರಿಗೆ ಒಳ್ಳೆಯದಲ್ಲಿ ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ. ಈಗ ಇನ್ನು ಶಾಸಕರು ಸಚಿವರು ಬರೋರಿದ್ದಾರೆ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಆಲಿಸ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಇಲ್ಲಿವರೆಗೆ ಪರಮ ಪೂಜ್ಯ ಆನಂದಿಯವರು ತಮ್ಗೆಲ್ಲರಿಗೂ ಆಶೀರ್ವಚನಗಳನ್ನು ನೀಡಿದ್ದಾರೆ. ಅಜ್ಜಾರ್ ಹೇಳಿದ್ರು ಒಂದು ಮಾತು, ಯಾಕಂದ್ರೆ ಇವತ್ತು ನಮ್ಮ ಗೋಟೆಗೆ ಬರ್ಬೇಕಾಗಿತ್ತಂದ್ರೆ ಎಲ್ಲ ಭಕ್ತರನ್ನ ಮತ್ತೊಂದು ನೋಡ್ತೀನಿ ಅನ್ನುವಂಥ ಒಂದೇ ಒಂದು ವಿಚಾರ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಯಾಕಂದ್ರೆ ಎಷ್ಟು ಸಂಬಂಧ ಗಟ್ಟಿ ಐತಿಪ್ಪ ಅಂತಂದ್ರೆ ಸುಮಾರು 7 ದಿವಸಗಳ ಕಾಲ ನಾವು ಅಜ್ಜಾರು ಕೋಟೆ ನಮ್ಮ ಊರಿನಲ್ಲಿದ್ರು. ಎಲ್ಲ ಮನೆಗೆ ಅಡ್ಡಾಡಿ ಯಾರು ಚಟ ಮಾಡ್ತಾರೋ, ಯಾರ ಮನ್ಯಾಗ ಸಮಸ್ಯೆಗಳದಾವೋ, ಎಲ್ಲಿ ಏನಾರೇ ವ್ಯತ್ಯಾಸಗಳದಾವೋ ಅವನ್ನೆಲ್ಲ ಹುಡುಕ್ಯಾಡಿ ಮನೆಗೆ ಹೋಗಿ ಸನ್ಮಾನದು ಏನು ಇಟ್ಟಿಲ್ರಿ ಸರ್. ಯಾಕಂದ್ರೆ ಇದು ಕಾರ್ಯಕ್ರಮನ ಬಸವ ಭೀಮ ಇರೋದ್ರಿಂದ ನಾವು ಅವ್ರಿಗೆ ಸಲ್ಲಿಸ್ಬೇಕಾಗಿರ್ತಕ್ಕಂಥ ಗೌರವ ಹೆಚ್ಚಿರೋದ್ರಿಂದ ಹಂಗಾಗಿ ನಾವು ಶೆಲ್ಲೆ ಮತ್ತು ಗುಲಾಬಿ ಹೂವನ್ನ ಮಾತ್ರ ನಾವು ವೇದಿಕೆಗೆ ನೀಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಸನ್ಮಾನದು ಏನು ಇಟ್ಟಿಲ್ರಿ ಸರ್. ಯಾಕಂದ್ರೆ ಇದು ಕಾರ್ಯಕ್ರಮನ ಬಸವ ಭೀಮ ಇರೋದ್ರಿಂದ ನಾವು ಅವ್ರಿಗೆ ಸಲ್ಲಿಸ್ಬೇಕಾಗಿರ್ತಕ್ಕಂಥ ಗೌರವ ಹೆಚ್ಚಿರೋದ್ರಿಂದ ಹಂಗಾಗಿ ನಾವು ಶೆಲ್ಲೆ ಮತ್ತು ಗುಲಾಬಿ ಹೂವನ್ನ ಮಾತ್ರ ನಾವು ವೇದಿಕೆಗೆ ನೀಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. हेलो इको हेलो हेलो ये बस चेयर हेलो हेलो जय भीम, नमो बुद्धाय. सत्य शोधक संघ कर्नाटक जमखंडी तालूಕು ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವ ಧರ್ಮ ಸಹೋದರತ್ವ ಸಮಾವೇಶ
ಬಸವ ಭೀಮ ಸಂಗಮ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಮ್ಮ ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥವರು ಸನ್ಮಾನ್ಯ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಊರಿಲಿಂಗ ಪೆದ್ದಿ ಮಠ ಮೈಸೂರು. ಅದರ ಜೊತೆಗೆ ಇದೀಗ ತಾನೇ ಆಶೀರ್ವಚನಗಳನ್ನ ನೀಡಿ ಬೇರೆ ಅನ್ಯ ಕಾರ್ಯ ನಿಮಿತ್ತ ತೆರಳಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಆನಂದ ದೇವರು ಹುಲಿಮಠ ಜಮಖಂಡಿ ಅವರ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ನಮ್ಮ ಜಮಖಂಡಿ ಗ್ರಾಮದ ಹೆಮ್ಮೆಯ ದ್ಯೋತಕವಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕದಾದ್ಯಂತ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಇಂಥ ಒಂದು ಸಹೋದರತ್ವ ಸಮಾವೇಶವನ್ನ ನೆರವೇರಿಸತಕ್ಕಂಥವರು ನಮ್ಮ ಸನ್ಮಾನ್ಯ ಶ್ರೀ ಪರಶುರಾಮ್ ಮಹಾರಾಜ್ ದೇವರವರು. ಅವರ ಒಂದು ಇಂಥ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ನಾವು ಕೂಡ ಬರ್ತೀವಿ ಅಂತ ಹೇಳಿ ನಮ್ಮ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು, ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಆ ಹೋರಾಟ ನಾನು ಒಂದು ಹೋರಾಟವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಹಾನ್ ಸತ್ಯಾಗ್ರಹ, ಈ ಮಹಾನ್ ಸತ್ಯಾಗ್ರಹ ಇನ್ನೂ ಮಹಾನ್ ಸತ್ಯಾಗ್ರಹದಲ್ಲಿ ಹೋಗಿರ್ತಕ್ಕಂಥ ಸಂದರ್ಭ ಯಾಕೆ ಈ ಕೆರೆಗಳನ್ನ ಕುಡಿಲಿಕ್ಕೆ ಅಂಬೇಡ್ಕರ್ ಅವರನ್ನ ನಾವು ಬಹಳ ವಿಶೇಷವಾಗಿ ಇವತ್ತು ನೆನೆಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಯುತವಾಗಿ, ಬಹಳ ವಿಶೇಷವಾಗಿ, ಬಹಳ ಹೃದಯವಂತಿಕೆಯಿಂದ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು, ಬಹಳ ಸೂಕ್ಷ್ಮ ಜೀವಿಗಳು, ತಮ್ಮನ್ನೆಲ್ಲ ನೋಡ್ಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಅವರು ಕೂಡ ಏನು ಅವತ್ತು ಸಮಾಜ ಆಗ್ಬೇಕು ಅಂತೇಳಿ ಅಂಬೇಡ್ಕರ್ ಅವರು ಸಂಕಲ್ಪ ಮಾಡ್ಕೊಂಡ್ರು, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾನವ ಬಂಧುತ್ವ ವೇದಿಕೆ ಇರಬೇಕು. ಅಲ್ಲಿ ಮಾನವರೆಲ್ಲರೂ ಕೂಡ ಸಮಾನರು. ಆ ಒಂದು ವೇದಿಕೆಯಲ್ಲಿ ಯಾರಿಗೂ ಕೂಡ ವ್ಯತ್ಯಾಸ ಇರಬಾರದು ಅನ್ನುವಂತ ಉದ್ದೇಶ ಇಟ್ಕೊಂಡು ಆ ಒಂದು ವೇದಿಕೆಯನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡುವುದರ ಮೂಲಕ
ಇವತ್ತು ಇಡೀ ಕರ್ನಾಟಕ ಜನತೆಗೆ ಆ ಒಂದು ವೇದಿಕೆ ಮೂಲಕ ಅನೇಕ ಸಂದೇಶಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂದೇಶಗಳನ್ನ, ಬಸವಣ್ಣವರ ಸಂದೇಶಗಳನ್ನ, ಜ್ಯೋತಿಬಾ ಫುಲೆ ಅವರ ಸಂದೇಶಗಳನ್ನ ನೀಡ್ತಾ ಬಂದಿರತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಇವತ್ತು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಗೋಟೆ ಗ್ರಾಮದ ಪರವಾಗಿ ಎಲ್ಲ ಭೀಮ ಬಸವ ಬಂಧುಗಳ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಎಲ್ಲರೂ ಕೂಡ ದಯವಿಟ್ಟು ತಾವೇನು ಹೊರಗಡೆ ನಿಂತಿದ್ದೀರಿ ದಯವಿಟ್ಟು ಹೊರಗಡೆ ಬರ್ರಿ. ಬಸವರಾಜ್ ಹಳಗಡೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಸವರಾಜ್ ಹಳ್ಳದಮನಿ ದಯಮಾಡಿ ಸ್ನೇಹಿತರೆ, ಆ ಕಡೆ ರೋಡ್ನ್ಯಾಗ ನಿಂತವ್ರು ತಮಗೆ ಆಗಲಿನೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಮಾಡೀನಿ, ಈಗೂ ಮಾಡಾಕತ್ತೀನಿ. ಎಲ್ಲರೂ ದಯಮಾಡಿ ಒಳಗಡೆ ಬರ್ರಿ, ಒಳಗಡೆ ಬರ್ರಿ. ಇಲ್ಲಿ ಕುರ್ಚಿ ಅದಾವ, ಒಳಗಡೆ ಬರ್ರಿ ದಯಮಾಡಿ. ಸರ್ ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಅವರು ದಯವಿಟ್ಟು ಅಲ್ಲಿ ಇರ್ತಕ್ಕಂಥ ಆಡಿಯನ್ಸ್ ಅನ್ನ ದಯವಿಟ್ಟು ಒಳಗಡೆ ಕಳಿಸ್ರಿ. ಸರ್ ದಯವಿಟ್ಟು ಒಳಗಡೆ ಬನ್ನಿ. ಸರ್ ದಯವಿಟ್ಟು ಬನ್ನಿ. ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕೂಡಲ ಸಂಗಮದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಬಾಗಲಕೋಟದಿಂದ ಜೊತೆಗೆ ಇವತ್ತು ಗೋಟೆ ಗ್ರಾಮದಿಂದ ಬಸವ ಕಲ್ಯಾಣದವರೆಗೆ ಹೋಗ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ನಮ್ಮ ಸತ್ಯ ಶೋಧಕ ಸಂಘ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪರಶುರಾಮ್ ಮಹಾರಾಜ್ ಅವರ ಸರ್ಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಪರವಾಗಿ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಭೀಮ ಬಂಧುಗಳ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೋರ್ವ ಯುವತಕ್ಕಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಬಸವರಾಜ್ ಕೊಲ್ಲೂರ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸಿದ್ದು ಕೊಲ್ಲೂರ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೋರ್ವ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥವರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ನಜೀರ್ ಕಗ್ನೋಲ್ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹತ್ತನಿಂದ ಬುಟ್ಟಾಳೆ ಸಾಹೇಬರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹತ್ತನಿಂದ ಬುಟ್ಟಾಳೆ ಸಾಹೇಬರು. ಅದರ ಜೊತೆಗೆ ಡಾಕ್ಟರ್ AG ರಾಮಚಂದ್ರಪ್ಪ ಅವರು ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದರ ಜೊತೆಗೆ ಶ್ರೀ ಸುಶೀಲ್ ಬೆಳಗಲಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದರ ಜೊತೆಗೆ ಶ್ರೀ ಅರ್ಜುನ್ ದಳವಾಯಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದರ ಜೊತೆಗೆ ಶ್ರೀ ಶಂಕರಾನಂದ ಕೊಂಚೂರು ರಾಜ್ಯ ಉತ್ತರ ಕರ್ನಾಟಕ ಸತ್ಯ ಶೋಧಕ ಸಂಘ ಸಂಚಾಲಕರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದರ ಜೊತೆಗೆ ಶ್ರೀ ಸಂಗಮೇಶ್ ಹಿರಾನಿ ಅವರು ಉದ್ದಿಮೆದಾರರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದರ ಜೊತೆಗೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸುಭಾಷ್ ಕತ್ತಿ ಅವರು ಜಬ್ಬಾರ್ ಸಾಬ್ ಮುಜಾವರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸುಭಾಷ್ ಗಸ್ತಿ ಅವರು, ಜಬ್ಬಾರ್ ಸಾಬ್ ನದಾಫ್ ಅವರು, ನಮ್ಮ ಸ್ನೇಹಿತರುಗಳು ವೇದಿಕೆ ಮ್ಯಾಗ ಈಗ ಯಾರ್ಯಾರಿಗೆ ನೀವು ಹೂವು ಕೊಟ್ಟಿಲ್ಲ ದಯಮಾಡಿ ಎಲ್ರಿಗೂ ಕೊಟ್ಬಿಡ್ರಿ. ಲೇಟ್ ಆಗತ್ತಾ ಮೊದಲ ಲೇಟಿಗೆ
ಯಾರು ಉಳಿದವ್ರು ಬಡವರು ಕೊಡ್ರಿ ಪ್ಲೀಸ್. ಬಾಹುಬಲಿ ಆಲ್ಗೂರ್ ಅವ್ರ ವೇದಿಕೆ ಮೇಲೆ ಬರಬೇಕು. ಅರುಣ್ ಗರ್ಸಂಗಿ ಅವರು, ಶಂಕರಾನಂದ್ ಕುಂಚಿನೂರ್, ಅರ್ಜುನ್ ದಳವಾಯಿ, ಸುಶೀಲ್ ಬೆಳಗಲಿ, ಸಂತೋಷ್ ತರ್ಕೇರಿ, ಪರಮಾನಂದ ಚಲವಾದಿ, ಪ್ರಭು ಬಿದ್ರಿ, ರಾಜು ಆರದ, ಗಜಾನಂದ್ ಮೈಶಾಳೆ, ಗಂಗಾಶ್ರೀ ಅನಂತಪುರ, ಶ್ರೀಮತಿ ಆನಂದ್ ಐರಾವತ, ವಿಜಯ್ ಕ್ಯಾತನ್ನ, ಸಿದ್ದುಗೊಂಡ ರುದ್ರಗೌಡ್ರ, ಮಲ್ಲಿಕಾರ್ಜುನ್ ಸಿಂಗೆ, MS ಚಲವಾದಿ, ಸಂತೋಷ್ ಪೂಜಾರಿ, ಸಂಜೀವ್ ಕುಮಾರ್ ಮಲಕ್ನವರ್, ಶ್ರೀಮತಿ ಗೀತಾ ಪರ್ಸನ್ನವರ್, ಸಿದ್ಧಾರ್ಥ ಗೋಟೆ. ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಕೂತ್ಕೊಳ್ರಿ. ದಯಮಾಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಜಯಾನಂದ ಕಾಶ್ಯಪ್ನವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಅವರು ಕೂಡ ರೀಚ್ ಆಗ್ತಾರೆ. ಅವ್ರು ಬಂದ ನಂತರ ಕಾರ್ಯಕ್ರಮನ ಉದ್ಘಾಟನೆ ಮಾಡೋಣ. ಈಗ ಪ್ರಾಸ್ತಾವಿಕ ಪ್ರಾರಂಭ ಆಗಿದೆ. ದಯಮಾಡಿ ಎಲ್ಲ ಸ್ನೇಹಿತರುಗಳು ವೇದಿಕೆ ಮೇಲೆ ಕೆಳಗಡೆ ಹೋಗ್ಬಿಡಿ. ದಯಮಾಡಿ ರವಿ ನಂದೇಶ್ವರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಗಂಗಾಶ್ರೀ ಮೇಡಮ್ ಅವರು ಪ್ಲೀಸ್ ವೇದಿಕೆ ಮೇಲೆ ಬನ್ರಿ. ದಯಮಾಡಿ ನಮ್ಮ ಕಾರ್ಯಕರ್ತರು ಅವ್ರು ಎಲ್ರಿಗೂ ಕೂಡ ಸನ್ಮಾನನ ಮಾಡಬೇಕು. ಮೇಡಮ್ ಅವ್ರು ದಯಮಾಡಿ ಬನ್ರಿ ವೇದಿಕೆ ಮೇಲೆ. ಮೈಕ್ ಮಹೇಶ್ ಕ್ಯಾಪ್ಟನ್ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ದಯಮಾಡಿ ವೇದಿಕೆಗೆ ಬನ್ರಿ. ಸತ್ಯಶೋಧಕ ಸಂಘ ಜಮಖಂಡಿ ತಾಲೂಕಾ ಘಟಕದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ಬೀಳಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ JT ಪಾಟೀಲ್ ಸಾಹೇಬ್ರೆ, ಅವ್ರನ್ನ ಒಳಗೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತು ಸತ್ಯಶೋಧಕ ಸಂಘಟನೆ ಹಳ್ಳಿಗಳಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸ್ವಾಗತ. ದಯಮಾಡಿ ನಿಮ್ಮನ್ನು ಮಾತನ್ನ ತಿಳ್ಕೊಬೇಡ್ರಿ. ಸತ್ಯಶೋಧಕ ಸಂಘಟನೆ ಕಳೆದ 6 ತಿಂಗಳ ಹಿಂದ್ಗಡೆ ಒಂದು ತೀರ್ಮಾನವನ್ನ ತಗೊಂಡ್ವಿ. ಏನಂದ್ರ, ದಕ್ಷಿಣ ಭಾರತದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಧರ್ಮ, ಮೊದಲೆಲ್ಲ ಉತ್ತರ ಭಾರತದ ಧರ್ಮಗಳು ದಕ್ಷಿಣ ಭಾರತದವರೆಗೆ ಸ್ಪ್ರೆಡ್ ಆಗಿದ್ದು. 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಹೊಸ ಧರ್ಮವನ್ನ ಹುಟ್ಟಾಕಿದ್ರು, ಲಿಂಗಾಯತ ಧರ್ಮ. ಈ ಲಿಂಗಾಯತ ಧರ್ಮ ಈ ದೇಶದಲ್ಲಿರ್ತಕ್ಕಂತಹ ಜಾತಿ ಭೇದ ಸಂಸ್ಕೃತಿಯನ್ನ ವಿರೋಧ ಮಾಡಿ
ಲಿಂಗ ಭೇದ ಸಂಸ್ಕೃತಿಯನ್ನ ವಿರೋಧಿಸಿ ಲಿಂಗ ಭೇದವನ್ನ ಮಾಡ್ತಕ್ಕಂತಹ ಲೈವ್ ಐತಿ ಪದ್ಧತಿಗೆ ವಿರುದ್ಧವಾಗಿ ಸ್ವಲ್ಪ ಸರಿ ಒಂದು ಹೊಸ ಲಿಂಗಾಯತ ಚಳುವಳಿಯನ್ನ ಕಟ್ಟಿ ಅನುಭವ ಮಂಟಪವನ್ನ ಹುಟ್ಟುಹಾಕಿ 1,96,000 ಶರಣರ ಒಂದು ಟೀಮ್ ಅನ್ನ ಕಟ್ಟಿಕೊಂಡು 770 ಅಮರ ಗಣಗಳು ಅವರ ಅಂದ್ರೆ ವಿವಿಧ ಜಾತಿಗಳಿಗೆ ಸೇರಿರ್ತಕ್ಕಂತಹ ಬುದ್ಧಿವಂತರನ್ನ ಸೇರಿಸಿಕೊಂಡು ಅನುಭವ ಮಂಟಪವನ್ನ ಕಟ್ಟಿ ಅದರಲ್ಲಿ 211 ವಚನಕಾರರ ವಚನಗಳು ಸಿಕ್ಕಾವಿವೆ. 14,934 ವಚನ ಜಾತಿಯನ್ನ ನಾಶ ಮಾಡಲಿಕ್ಕೆ ಏನು ಒಂದು ಚಳುವಳಿ ಹುಟ್ಟುಕೊಂತು, ಆ ಚಳುವಳಿಯ ಹೆಸರೇ ಲಿಂಗಾಯತ ಚಳುವಳಿ. ಲಿಂಗಾಯತರಂದ್ರೆ ಯಾರು ಹೇಳ್ರಿ? ಲಿಂಗಾಯತರಂದ್ರೆ ಜಾತಿ ಅಲ್ಲ. ಯಾವುದು ಲಿಂಗಾಯತ ಅಂದ್ರೆ ಜಾತಿಯನ್ನ ನಾಶ ಮಾಡೋರು ಲಿಂಗಾಯತರು, ಅಸ್ಪೃಶ್ಯತೆಯನ್ನ ನಾಶ ಮಾಡೋರು ಲಿಂಗಾಯತರು, ವರ್ಣಭೇದ ನೀತಿಯನ್ನ ವಿರೋಧಿಸೋರು ಲಿಂಗಾಯತರು, ಹೆಣ್ಣು ಮಕ್ಕಳು ಅತಿ ಕೀಳು ಗಂಡಸರು ಬಹಳ ಶ್ರೇಷ್ಠ ಅಂತಕ್ಕಂತಹ ಲಿಂಗ ತಾರತಮ್ಯವನ್ನ ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಬಸವಣ್ಣನ ಜೊತೆ ಕೂಡಿಕೊಂಡವರು ಲಿಂಗಾಯತರು, ಜಾತಿ ಅಲ್ಲ. ನಾನು ಯಾಕೆ ಈ ಕಾನ್ಸೆಪ್ಟ್ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ನಾನು ಒಂದ್ಸರಿ ಓದ್ಕೊಂತ ಕುಂತಾಗ ಇತ್ತಿತ್ಲಾಗ 2025 ದಲಿತ್ ರೈಟ್ ಕಮಿಷನ್ ಅನ್ನೋರು ಒಂದು ವರದಿ ಕೊಟ್ಟಾರೆ. ಆ ಒಂದು ಸರ್ವೆಯನ್ನ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮೂರನ್ನು ಸೇರಿಸಿ ಒಂದು ಸರ್ವೆ ಮಾಡ್ಯಾರ. ಆ ಸರ್ವೆ ಏನು ಹೇಳುತ್ತಂದ್ರ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಸ್ವಾತಂತ್ರ್ಯ, ಸಹೋದರತೆ, ಸಮಾನತೆ, ಭ್ರಾತೃತ್ವವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಭಾರತೀಯ ಸಂವಿಧಾನ ಜಾರಿಯಾಗಿ 75 ವರ್ಷ ಕಳೆದರೂ ಕೂಡ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಿದೆಯಾ? ಈ ದೇಶದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೆಂಗಿದೆ? ಇದನ್ನ ಸರ್ವೆ ಮಾಡಿದ್ರು. ಹೋರಾಟ ಮಾಡಿರ್ತಕ್ಕಂಥ ತಗೊಂಡು ಹೋಗ್ತೇವೆ. ಬಂದ್ರೆ ಪ್ರೇರಣೆ ಆಗಿರ್ತಕ್ಕಂಥ ಘೋಷಣೆ ಇದು. ಯಾಕಂದ್ರೆ ಕೂಡಲ ಸಂಗಮ ನಾಥ ಪರಂಪರೆಯನ್ನು ಹೊಂದಿರತಕ್ಕಂತಹ ಒಂದು ಕ್ಷೇತ್ರ ಅದು. ನಾಥರು ಯಾರಂದ್ರೆ ಸಿದ್ಧರು. ಸಿದ್ಧರು ಯಾರಂದ್ರೆ ಬುದ್ಧನ ತತ್ವಗಳನ್ನ ಮನೆ ಮನೆಗೆ ಮುಟ್ಟಿಸಿರ್ತಕ್ಕಂತಹ ವಾರಸುದಾರವರು. ಅವರು ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ವಿಜಯಾನಂದ್ ಕಾಶ್ಯಪ್ನವರು ಸಾಹೇಬರು ಬಂದಿದ್ದಾರೆ. ಅವರಿಗೆ ನೀವೆಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಳೆ ಹಾಕೋದ್ರ ಮೂಲಕ ವೇದಿಕೆಗೆ ಸ್ವಾಗತ ಮಾಡಬೇಕು.
ಒಂದು ವಿಚಾರನ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬ್ರ ಬಂದ್ಮ್ಯಾಗ ಅದನ್ನ ಹೇಳ್ಬೇಕಂತೇಳಿ ಪೆಂಡಿಂಗ್ ಇತ್ತು. ಯಾಕಂದ್ರ ಈ ಕಾರ್ಯಕ್ರಮದ ಮೊದಲನೇ ಅಧ್ಯಕ್ಷರು ಅವರೇ. ನಾನು ಅವ್ರಿಗೆ ಹೇಳಿದೆ ಕೂಡಲ ಸಂಗಮದಾಗ ಯಾಕೆ ಮಾಡ್ಬೇಕು ಈ ಕಾರ್ಯಕ್ರಮ ಅಂತೇಳಿ. ಆಗಲೇ ಅದನ್ನ ಅರ್ಥ ಮಾಡಿದೆ. ಮೊನ್ನೆ ಜೆ.ಕೆ. ಪಾಟೀಲ್ ಸಾಹೇಬ್ರು ಬಹಳ ಆಸಕ್ತಿಯಿಂದ ಕೇಳಿದ್ರು ಅದನ್ನ. ಕೃಷ್ಣಾ ನದಿ ಯಾಕೆ ಪಂಚ ನದಿ ಬೀಳದೊಳಗೆ ಸೇರ್ಲಿಲ್ಲ, ಏನು ಪಂಚ ಪವಿತ್ರ ನದಿಗಳ ಸಾಲು ಎಲ್ಲಿ ಹೇಳ್ರಿ? ಮಹಾಬಲೇಶ್ವರ. ಅಲ್ಲಿದಿಂದ ಹಿಂಗ ಹತ್ತಿನಿ ಹಿಂಗ ಹರ್ಕೊಂಡು ಕರ್ನಾಟಕ ಆಯ್ದು ಆಂಧ್ರ ಆಯ್ದು ಸಮುದ್ರಕ್ಕೆ ಸೇರುತ್ತೆ. ಯಾಕೆ ಕೃಷ್ಣಾ ನದಿ ಪಂಚ ಪವಿತ್ರ ನದಿಗಳ ಸಾಲದೊಳಗೆ ಅದು ಸೇರ್ಕೊಲಿಲ್ಲ ಅಂದ್ರೆ ಇದು ಹುಟ್ಟಿನಿಂದ ಹಿಡಿದು ಸಮುದ್ರ ಸೇರುವವರೆಗೆ ಈ ಅವೈದಿಕ ಪರಂಪರೆಗೆ ಜೀವ ಕೊಟ್ಟಿರ್ತಕ್ಕಂಥ ನದಿ ಇದು. ಈ ಕೃಷ್ಣಾ ನದಿ ಎರಡು ದಂಡಿ ಒಳಗ ಜೈನ ಧರ್ಮ ಐತಿ, ಅದು ಅವೈದಿಕ ಪರಂಪರೆ. ಕೂಡಲ ಸಂಗಮಕ್ಕೆ ಬಂದು ಕೂಡ್ಕೊತೈತೆ ಸರ್, ಅದು 3 ನದಿ ಕೂಡ್ಕೊಳ್ಳುತ್ತಲ್ಲಿ. ಅಲ್ಲಿ ನಾಥ ಪರಂಪರೆ ಬಸವಣ್ಣಗ ಲಿಂಗಾಯತ ಧರ್ಮದ ಬೀಜಗಳನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಯಾವ್ದಂದ್ರೆ ಅದು ಕೂಡಲ ಸಂಗಮ. ಬಸವಣ್ಣ ಲಿಂಗಾಯತನಾಗ್ಲಿ ಒಂದು ಬ್ರಾಹ್ಮಣವಾದಿ ಸಾಮಾಜಿಕ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಏನು ಪಂಥಗಳನ್ನ ಧರ್ಮಗಳನ್ನ ಸೃಷ್ಟಿ ಮಾಡಲಿಕ್ಕೆ ಈ ನದಿ ಕಾರಣ ಆಗಿದ್ರಿಂದ ಪುರೋಹಿತರು ಈ ನದಿಯನ್ನ ಪಂಚ ನದಿಗಳ ಸಾಲದಲ್ಲಿ ಸೇರಿಸಲಿಲ್ಲ. ಯಾಕೆ ಸೇರಿಸಿಲ್ಲ? ಬಹಳ ಬ್ರಾಡೆಸ್ಟ್ ಅಂಡ್ ಲಾಂಗೆಸ್ಟ್ ರಿವರ್ ಇದು. ಇಡೀ ಭಾರತ ದೇಶದಲ್ಲಿ ದೊಡ್ಡದು ಮತ್ತು ಅಗಲ ನದಿ ಯಾವ್ದಂದ್ರೆ ಕೃಷ್ಣಾ ನದಿ. ಇದ್ರ ಇತಿಹಾಸ ಇಂಥದೈತಿ, ಅದಕ್ಕದು ಸೇರ್ಲಿಲ್ಲ. ಅಂತ ಜಗದೊಳಗಿನ 6 ತಿಂಗಳ ಹಿಂದ್ಗಡೆ ಬಸವಣ್ಣನವರ ವಾರಸುದಾರರಾಗಿ ಮಾನ್ಯ ವಿಜಯಾನಂದ ಕಾಶ್ಯಪ್ನವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನೀವೇ ವಹಿಸ್ಬೇಕಂದ್ರೆ ಅವರು ಇದನ್ನ ಹೇಳ್ತಿದ್ದಂಗನೆ ಇಡೀ ಕಾರ್ಯಕ್ರಮವನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಕನ್ನ ವ್ಯವಸ್ಥೆ ಮಾಡಿದ್ರು. ಒಂದು ಹಳ್ಳಿ ಒಳಗಿದನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ನಾವು ಪದೇ ಪದೇ ಮಾತಾಡ್ತಿದ್ವಿ. ಇಷ್ಟೊತ್ತಾಗಲೇ ಇಡೀ ರಾಜ್ಯ ಮುಗಿತಿತ್ತು. ಅದರ ಮಧ್ಯದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮ ಸೇರಿಸಿದ್ರಿಂದ ಇದು ಒಂದಿಟ್ಟು ಸ್ಟ್ರಕ್ ಆಗಿತ್ತು. ಅವರೊಂದು ಮಾತು ಕೊಟ್ಟಾರ ನನಗೆ, ಅದನ್ನ ಮತ್ತೀಗ ನೆನಪಿಸ್ತೇನೆ. ಕರ್ನಾಟಕದ ಯಾವುದೋ ಮೂಲೆ ಒಳಗೆ ಈ ಕಾರ್ಯಕ್ರಮ ಆದ್ರೆ ಅವ್ರು ಬರ್ಬೇಕಂತ ಹೇಳಿ ನಾನು ಬರ್ತೀನಿ ಅಂತ ಅವರು ಹೇಳ್ಯಾರ. ನಿಮ್ಮ ಹಳ್ಳಿ ನೋಡ್ರಿ, ಇದು ಹಳ್ಳಿ. ನಿನ್ನೆನೂ ಕೂಡ ಚರ್ಚೆ ಇಲ್ಲ ಹಳ್ಳ್ಯಾಗ ನೋಡ್ರಿ ಅಂದ್ರ ಸರ್ ಈ ಕಾರ್ಯಕ್ರಮ ಬೇಕಾಗಿರೋದು ಹಳ್ಳಿಗರಿಗೆ. ಇದು ಇವತ್ತು ಮನುವಾದ 100% ಜೀವಂತ ಇರುವುದು ಕ್ಷೇತ್ರ ಯಾವ್ದಂದ್ರೆ ಹಳ್ಳಿಗಳು. ಇದನ್ನ ರಿಪೇರಿ ಮಾಡ್ಲಿಕ್ಕೆ ನಾಥ ಪಂಥದ ಸಿದ್ಧರು ಅದೇ ಕೂಡಲ ಸಂಗಮದಲ್ಲಿ ಒಂದು ಕಾಲದೊಳಗೆ ಕರೆ ಕೊಟ್ಟಿದ್ರು. ಸಿದ್ಧರು ಏನ್ ಹೇಳಿದ್ರಂದ್ರೆ ಜಾತಿ ನಿರ್ನಾಮ ಆಗಬೇಕು, ಅಸ್ಪೃಶ್ಯತೆ ನಿರ್ನಾಮ ಆಗಬೇಕು, ಎಲ್ಲ ಊರುಗಳಲ್ಲಿ ಸಹೋದರತ್ವ ಬರಬೇಕು, ಬಂಧುತ್ವ ಬರಬೇಕು, ನಾನು ನೀನು ಅವನು ಇವನು ನಾವೆಲ್ಲರೂ ಸಹೋದರ ಅನ್ನುವಂಥ ಭಾವನೆ ಬರಬೇಕು ಅಂದ್ರೆ ಒಂದು ಕರೆ ಕೊಟ್ರು. ಅವ್ರು ಏನಂದ್ರೆ ಪ್ರತಿ ಹಳ್ಳಿ ನನ್ನ ಹುಟ್ಟೂರು. ಇಲ್ಲಿ ಏನು ಹಳ್ಳಿಗಳಂತದವಲ್ಲ ಈ ಎಲ್ಲಾ ಹಳ್ಳಿಗಳು ನನ್ನ ಹುಟ್ಟೂರು. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನಮ್ಮ ಸಂಬಂಧಿಕರೇ. ಏನ್ರಿ, ಜಾತಿ ಇಲ್ಲ, ಭೇದವಿಲ್ಲ, ವರ್ಣ ತಾರತಮ್ಯವಿಲ್ಲ, ವರ್ಗ ತಾರತಮ್ಯವಿಲ್ಲ, ಲಿಂಗ ತಾರತಮ್ಯವಿಲ್ಲ. ಪ್ರತಿ ಹಳ್ಳಿ ನನ್ನ ಹುಟ್ಟೂರು. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನನ್ನ ಸಂಬಂಧಿಗಳು ಅಂತೇಳಿ ಹಾಡ್ತಿದ್ರು ಸಿದ್ಧರು. ಬಸವಣ್ಣಗ ಲಿಂಗಾಯತ ಧರ್ಮವನ್ನ ಕಟ್ಟಲಿಕ್ಕೆ ಮೇನ್ ಇನ್ಸ್ಪಿರೇಷನ್ ಏನು ಅಂದ್ರೆ ಸಿದ್ಧರು ಕೊಟ್ಟಿರ್ತಕ್ಕಂತಹ ಈ ಕರೆ, ಸಿದ್ಧರು ಕೊಟ್ಟಿರ್ತಕ್ಕಂಥ ಈ ಘೋಷಣೆ ಲಿಂಗಾಯತ ಧರ್ಮದ ಬೀಜ. ಅದಕ್ಕೆ ಅವರು ನಾವೆಲ್ಲರೂ ಅಂತ ಬಂದ್ರೆ ಕೆಳಜಾತಿಯವ್ರನ್ನ, ಮೇಲ್ಜಾತಿಯವ್ರನ್ನ, ಮಧ್ಯಮ ಜಾತಿಯವ್ರನ್ನ ಒಂದು ಸಹೋದರತ್ವದ ಬಾಂಡೇಜ್ ಒಳಗ ಒಗ್ಗೂಡಿಸಿ ಅದ್ಭುತ ಚಳವಳಿ ಕಟ್ಟಿದ್ರು. ಪಾರ್ಲಿಮೆಂಟು ಯಾವುದು ಅನುಭವ ಮಂಟಪದ ಪಾರ್ಲಿಮೆಂಟ್ ಮೂಲಕ ಜಗತ್ತಿಗೆ ಸಹೋದರತ್ವ ಸಂದೇಶ ಕೊಟ್ಟಿದ್ರು. ಇವತ್ತು ಆ ಸಹೋದರತ್ವವನ್ನ
ನಾಶ ಮಾಡಲಿಕ್ಕೆ ನಿರಂತರ ಸಂಘಟನೆಗಳು ಕೆಲಸ ಮಾಡಕತ್ತಾವ. ನೀವು ಈಗ ಖರ್ಗೆ ಅವ್ರದ್ದು ಒಂದು ಉದಾಹರಣೆ ತಗೊಳ್ರಿ. ಮೊನ್ನೆ ನಾವು ಎಂಥ ದೇಶದಾಗ ವಾಸ ಮಾಡಕತ್ತೀವಿ ಅನ್ನೋದು ಅರ್ಥ ಆಗುತ್ತೆ. ಖರ್ಗೆ ಅದ್ಯಾವುದು ಉತ್ತರಾಖಂಡದ ಆ ಜಗದೊಳಗೆ ನೋಡ್ರಿ, ಅವರು ಹೇಳಿಕೆ ಕೊಡ್ತಾರೆ. ಏನು ಚಂದ ಹೇಳಿಕೆ ಕೊಡ್ತಾರೆ ಅಂದ್ರೆ, ಇವ್ರೇನು ಬಂದು ಭಾಷಣ ಮಾಡಿದ್ರಲ್ಲ ಅದು ಮೈಲಿಗೆ ಆತಂತ. ಇದು ರಾಮನ ಹೆಸರಿನ ಮೈದಾನ, ಇದು ಮೈಲಿಗೆ ಆಗೈತಿ. ನಾ ಹೇಳಿದೆ ನಿಮಗೆ ಸ್ಟಾರ್ಟಿಂಗ್, ಅಂದ್ರೆ ನಾಯಿನ ಸಾಕಾಕ್ ಬಿಡಕ್ಕೆ ಪದೇ ಪದೇ ಇವು ಯಾಕೆ ಆಗ್ತಾವಂದ್ರೆ, ವರ್ಣ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ಲಿಕ್ಕೆ, ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ಲಿಕ್ಕೆ, ಅಸ್ಪೃಶ್ಯತೆಯನ್ನ ಗಟ್ಟಿಗೊಳಿಸ್ಲಿಕ್ಕೆ ನಿರಂತರವಾಗಿ ಇಲ್ಲಿ ಸಂಘಟನೆಗಳು ಕೆಲಸ ಮಾಡಕತ್ತವ. ಅದ್ರ ವಿರುದ್ಧ ನಾವು ಏನೂ ಮಾಡಕತ್ತಿಲ್ಲ. ಬಸವವಾದಿಗಳನ್ನೋರು ನಾವು ಸುಮ್ಮನೆ ಕುಂದಿರ್ತೀವಿ, ಅಂಬೇಡ್ಕರ್ ವಾದಿಗಳನ್ನೋರು ಸುಮ್ಮನೆ ಕುಂದಿರ್ತೀವಿ. ಅವರು ಟೆಸ್ಟ್ ಮಾಡ್ತಾರ, ಹಂಗಾರೆ ನಾವು ಮಾಡಕತ್ತದ ಕರೆಕ್ಟ್ ಐತೆ ಅಂತೇಳಿ ಅವರು ನಮ್ಮನ್ನ ಒಪ್ಸಾಕತ್ತಾರ. ಅದಕ್ಕೆ ಈ ಥರದ ಕಾರ್ಯಕ್ರಮಗಳು ಬೇಕು. ನಮ್ಗೆ ಬೇಕಂತಿರೋ ಬೇಡಂತಿರೋ ಅಂದ್ರೆ 78 ವರ್ಷ ಆದ್ರೂ ಕೂಡ ಖರ್ಗೆ ಅವರು ಅಲ್ಲಿ ನಿಂತು ಭಾಷಣ ಮಾಡಿದ್ರ. ಖರ್ಗೆನ ಫಸ್ಟ್ ಅಂತಲ್ಲ, ಬಾಬು ಜಗಜೀವನರಾಮ್ಗೂ ಮಾಡಿದ್ರಿ. ಅವರು ಉಪ ಪ್ರಧಾನಿ ಇದ್ದಾಗ ವಾರಣಾಸಿಯ ಸಂಪೂರ್ಣಾನಂದ ಸ್ವಾಮೀಜಿಗಳ ಪುತ್ಥಳಿ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರ ಕಡೆಯಿಂದ ಹಾರ ಹಾಕ್ಸಿದ್ರು, ಉದ್ಘಾಟನೆ ಮಾಡಿಸಿದ್ರು. ಡೆಲ್ಲಿ ಮುಟ್ಟಿದ್ದಿಲ್ಲ ಅವ್ರು. ಇನ್ನೂ 5 ಪಂಚ ಪವಿತ್ರ ನದಿಗಳ ನೀರನ್ನ ತಂದು ಅಡ್ವಾನ್ಸ್ ಆಗಿ ಇಟ್ಕೊಂಡಿದ್ರು. ಇವೊಬ್ಬ ಅಸ್ಪೃಶ್ಯದಾನ ಮೈಲಿಗೆ ಆಗೈತೆ ಅಂತೇಳಿ ನೀರು ಹೋಗಿ ಸ್ವಚ್ಛ ಮಾಡಿದ್ರು. ಹೋಗ್ಲಿ, ಮೊನ್ನೆ ಹೊಸ ಪಾರ್ಲಿಮೆಂಟ್ಗೆ ಅಡಿಗಲ್ಲ ಹಾಕುವಾಗ ಈ ದೇಶದ ಕೇಂದ್ರ ಸರ್ಕಾರ ಅದ್ರೊಳಗೆ ಏನು ಮುಖ್ಯಸ್ಥರದಾರ ನೀವು ನೋಡ್ರಿ, ರಮಾನಂದ ಕೋವಿಂದ್ ಅಂತೇಳಿ ಅವತ್ತ ರಾಷ್ಟ್ರಪತಿಗಳು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಸರ್. ಅವ್ರನ್ನ ಪ್ರೋಟೋಕಾಲ್ ಇದೆ. ರಾಷ್ಟ್ರಪತಿನ ಬಿಟ್ಟು ಶಿಲಾನ್ಯಾಸ ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಕರೀಲಿಲ್ಲ, ಯಾಕಂದ್ರೆ ಅವರು ಅಸ್ಪೃಶ್ಯರು. ಹೋಗ್ಲಿ, ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಭವನ ಕಟ್ಟಿಸಿದ್ರು. ಹೊಸ ಪಾರ್ಲಿಮೆಂಟ್ ಭವನ ರೆಡಿ ಆದಮೇಲೆ ಅಟ್ಲೀಸ್ಟ್ ಈಗಿದ್ದಂತ ದ್ರೌಪದಿ ಮುರ್ಮು, ಇವರು ಆದಿವಾಸಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಹಿಳೆ, ಇವ್ರನ್ನದು ಕರೆದು ಅಟ್ಲೀಸ್ಟ್ ಇನಾಗ್ರೇಷನ್ ಮಾಡ್ಬೋದಾಗಿತ್ತಲ್ಲ. ಪ್ರೋಟೋಕಾಲ್, ಅದು ಪ್ರೋಟೋಕಾಲ್. ರಾಷ್ಟ್ರಪತಿಗಳು ಅದಾರ ಅಂದ್ರೆ ಅದು ಪ್ರೋಟೋಕಾಲ್. ಅದು ಕರೆದ್ರೇನ್ರಿ? ಅವ್ರನ್ನೂ ಕರೀಲಿಲ್ಲ. ಇದು ನಿರಂತರ ನಡೆಯುವಂತ ಪ್ರೊಸೀಜರ್. ಯಾಕಂದ್ರೆ ಜಾತಿ ವ್ಯವಸ್ಥೆಯನ್ನ ನಾವು ಅಳಿಸ್ಲಿಕ್ಕೆ ಬಿಡೋದಿಲ್ಲ. ನೀವು ಪ್ರಧಾನಮಂತ್ರಿ ಆಗ್ರಿ, ಅಸ್ಪೃಶ್ಯರು, ರಾಷ್ಟ್ರಪತಿನ ಆಗ್ರಿ, ನೀವು ಎಂಥದೇ ದೊಡ್ಡ ಅಧಿಕಾರ ಹೊಂದಿದ್ರು ಕೂಡ ನೀವು ಜಾತಿಯಿಂದ ನಿಕೃಷ್ಟರು, ನೀವು ಜಾತಿಯಿಂದ ಕೆಳಗಿನವರು, ನಾವು ಮ್ಯಾಲಿನವರು. ಇದು ಮನುಸ್ಮೃತಿ ಹೇಳುತ್ತೆ. ಮನುಸ್ಮೃತಿಯನ್ನ ನಾವು ಈಗಲೂ ಕೂಡ ಅದನ್ನ ಜೀವಂತ ಇಡ್ತೇವೆ ಅಂತಕ್ಕಂತಹ ಸಂದೇಶವನ್ನ ಈಗಲೂ ಕೊಡಕತ್ತಾರ. ಅದಕ್ಕೆ ಇದು ರಿಪೇರಿ ಆಗ್ಬೇಕಂತಂದ್ರೆ ಇದಕ್ಕೆ ಡಾಕ್ಟರ್ ಯಾರು ಬರಬೇಕು? ಬಸವಣ್ಣ ನಂಬರ್ 1 ಡಾಕ್ಟರ್ ಆಗಬೇಕು. ಡಾಕ್ಟರ್ ಯಾರಾಗಬೇಕು? ನಂಬರ್ 2 ಅಂಬೇಡ್ಕರ್ 2ನೇ ಡಾಕ್ಟರ್ ಆಗಬೇಕು. ಇಡೀ ಸಮಾಜವನ್ನ ನಾವು ಆವರಿಸ್ಕೋಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು, ರಾಜಕೀಯ ಗುಲಾಮರಿಗಿಂತ, ರಾಜಕೀಯ ಪೊಲಿಟಿಕಲ್ ಸ್ಲೇವರಿಗಿಂತ ಬಹಳ ಕೆಟ್ಟದಾದಂತಹ ಸಾಮಾಜಿಕ ಗುಲಾಮಗಿರಿ. ಈ ಸಾಮಾಜಿಕ ಗುಲಾಮಗಿರಿಯನ್ನ ನಿರ್ಮೂಲನೆ ಮಾಡಿದ ನಂತರ ರಾಜಕೀಯವಾಗಿ ನಾವು ಸ್ವತಂತ್ರ ಆಗ್ಬೇಕಂತ ಅಂಬೇಡ್ಕರ್ ಹೇಳಿದ್ರು. ಅವ್ರು ಹೇಳಿದ್ದು ಸತ್ಯ ಆಗೈತಿ. ಇವತ್ತು ನಮಗ ರಾಜಕೀಯ ಅಧಿಕಾರ ಸಿಕ್ಕಿದೆ ಹೊರತು ಸಾಮಾಜಿಕ ಸ್ವಾತಂತ್ರ್ಯ ಇನ್ನೂ ತನಕ ಶೂದ್ರ ಜಾತಿಗಳಿಗೆ, ಅತಿ ಶೂದ್ರ ಜಾತಿಗಳಿಗೆ ಸಿಕ್ಕಿಲ್ಲ. ಇದನ್ನ ಹೇಳಿಕೆ ಇವತ್ತು ನಾವೆಲ್ಲರೂ ಕೂಡ ದಾರ್ಸಿಯಾಗಿ ನಿಲ್ಲಬೇಕು. ಇಲ್ಲ ಅಂತಂದ್ರೆ ಇನ್ನೂ 100 ವರ್ಷ 200 ವರ್ಷ ಆದ್ರೂ ಅಂಬೇಡ್ಕರ್ ಸಂವಿಧಾನ ಅದು ಕಾಗದದಲ್ಲೇ ಇರುತ್ತೆ ಹೊರತು ನಮ್ಮ ಮನೆ ಬಾಗಿಲಿಗೆ, ಪ್ರತಿ ಹಳ್ಳಿಗಳ ಅಗಸಿ ಬಾಗಿಲಿಗೆ ಸ್ವಾತಂತ್ರ್ಯ, ಸಹೋದರತೆ, ಸಮಾನತೆ ಅನ್ನೋದು ಕೇವಲ ಕನಸಾಗಿ ಉಳಿಯುತ್ತೆ. ಅದಕ್ಕೆ ನಾವೆಲ್ಲರೂ ಜಾಗೃತರಾಗೋಣ ಅಂತಕ್ಕಂತಹ ಸಂದೇಶವನ್ನು ಕೊಡ್ಲಿಕ್ಕೆ ನಿಮ್ಮೂರಿಗೆ ಬಂದು, ಹಳ್ಳಿಗಿನ ಬಂದು
ದೂರದಿಂದ ಹೊತ್ತೊಂಟ್ರಪ್ಪ ಇವ್ರದ್ದು ಅಧಿವೇಶನ ಐತಿ, ಮಂತ್ರಿಗಳು ಬಂದಾರ. ಮಂತ್ರಿಗಳನ್ನ ಯಾಕೆ ಕರೆಸಿದ್ವಿ ಅಂದ್ರೆ ಅವರು ನಮಗೊಂದು ಶಕ್ತಿ, ಅವರು ನಮಗೊಂದು ಆದರ್ಶ, ಅವರು ನಮಗವರು ಮಾರ್ಗದರ್ಶನ ಅಂತ ಹಿರಿಯರ ಸಮಕ್ಷಮದೊಳಗ ಅವ್ರು ಎಷ್ಟೇ ತ್ರಾಸಿದ್ರು ಕೂಡ ಅಲ್ಲಿದಿಂದ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಮಧ್ಯೆ ನಿಂತು ಇವತ್ತು ಈ ಸಂದೇಶವನ್ನ ನಿಮಗೆ ಹೇಳಲಿಕ್ಕೆ, ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನ ಮತ್ತೊಂದು ಸಾರಿ ನೀವೆಲ್ಲರೂ ಜೋರಾದ ಚಪ್ಪಳಿ ಹಾಕುವುದರ ಮೂಲಕ ಅವ್ರನ್ನ ಗೌರವಿಸ್ಬೇಕಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅಣಿ ಮಾಡಿಕೊಡ್ತೀನಿ. ಇಷ್ಟು ಹೊತ್ತು ಇಷ್ಟು ವಿಚಾರಗಳನ್ನ, ಯಾಕಂದ್ರೆ ಇದು ಇಷ್ಟು ಹೊತ್ತಿನ ಮುಗಿದಲ್ಲಿ ಇದಕ್ಕೆ ಬೇರೆ ಬೇರೆ ತರದ ಕಾರ್ಯಕ್ರಮಗಳದಾವ. ನಾ ಖಂಡಿತ ಬರ್ತೀನಿ ನಿಮ್ಮ ಜೊತೆಗೆ. ನಾವು ಹೆಚ್ಚು ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನ ಬಹಳ ಪೇಷನ್ಸ್ ಆಗಿ ಕೇಳ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಸು ಬೇಕಾದಷ್ಟಾಗಲಿ, ಮಳಿ ಬರಲಿ, ನಮ್ಗೆ ಯಾರಿಗೂ ಕೂಡ ಏನೂ ಆಗೋದಿಲ್ಲ. ಕಾರ್ಯಕ್ರಮ ಮುಗಿಯ ತನಕ ಇದೇ ಬುದ್ಧ ಬಸವನ ಶಿಸ್ತಂತೇಳಿ ನೀವೆಲ್ಲರೂ ಗಟ್ಟಿಯಾಗಿ ಕುಂದಿರ್ತೀರಂತಕ್ಕಂತಹ ಆಶ್ವಾಸನೆಯಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಬಸವ. ಬಹಳ ಸುದೀರ್ಘವಾಗಿ ಈ ಬಸವ ಭೀಮ ಸಂಗಮ ಸಹೋದರತ್ವ ಸಮಾವೇಶ ಯಾಕೆ ಮಾಡಬೇಕು ಅನ್ನುವಂಥ ಉದ್ದೇಶಗಳನ್ನ ಸರಳವಾಗಿ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಈ ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪರಶುರಾಮ ಮಹಾರಾಜ್ನವರವ್ರಿಗೆ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ವಿದ್ಯುತ್ವವಾಗಿ ಉದ್ಘಾಟನೆಗೊಳ್ಳುತ್ತಿದೆ. ಈ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಕೇಳ್ಕೊಳ್ತಾ ಇದ್ದೀನಿ. ಸುರೇಶ್ ಲಿಂಗಮೇ ಅವರು ದಯವಿಟ್ಟು ಜಂಗ್ಲಿ ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ವೇದಿಕೆಗೆ ಆಗಮಿಸಿ. ರಾಜಕೀಯ ಮುತ್ಸದ್ದಿಗಳು ಆಗಿರ್ತಕ್ಕಂಥ ಹಿರಿಯ ರಾಜಕೀಯ ವ್ಯಕ್ತಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಸಿಂಧೂರ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾವು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಬಸವಣ್ಣನವ್ರಿಗೆ, ಅಂಬೇಡ್ಕರ್ ಅವ್ರಿಗೆ, ಬಸವಣ್ಣನವ್ರಿಗೆ, ಅಂಬೇಡ್ಕರ್ ಅವ್ರಿಗೆ ವಿದ್ಯುತ್ವವಾಗಿ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ನಾಡಿಗೆ ಬಸವ ಭೀಮ ಬೆಳಕನ್ನು ಚಾಲನೆಯನ್ನು ನೀಡಿರತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲರೂ ಕೇಳ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಂದ ನಮ್ಮ ಪರಶುರಾಮ್ ಮಹಾರಾಜರು ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅಂಥೇಳಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬಹಳ ಚಂದ ಸೊಗಸಾಗಿ ಎಲ್ಲರಿಗೆ ತಿಳುವಂಗೆ ನೀವು ಭಾಷಣವನ್ನು ಮಾಡಿದ್ರಿ. ಇನ್ನು ಮುಂದೆ ಇದು ಅಂದರೆ ನಮ್ಮ ವಿಜಯಾನಂದ ಕಾಶ್ಯಪ್ಪನವರ ಸರ್ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಸರ್ ಅವರ ನೇತೃತ್ವದಲ್ಲಿ, JT ಪಾಟೀಲ್ ಅವರ ಸರ್ ನೇತೃತ್ವದಲ್ಲಿ ಅಂದ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಾಕತ್ತಾರೆ, ಜ್ಯೋತಿಯನ್ನು ಬೆಳಗಿಸ್ಲಾಕತ್ತಾರೆ. ಈ ಕಾರ್ಯಕ್ರಮ ಜ್ಯೋತಿ ಬೆಳಗಿಸೋದಾಗನ ಈ ಕಾರ್ಯಕ್ರಮ ಇನ್ನು ಶುರು ಆಕತ್ರಿ. ಇನ್ನು ಯಾರು ಭಾಷಣ ಮಾಡ್ತಾರಪ್ಪ ಅಂದ್ರೆ ನಮ್ಮ JT ಪಾಟೀಲ್ ಸರ್ ರೀ, ಆಮೇಲೆ ಸತೀಶ್ ಜಾರಕಿಹೊಳಿ ಸರ್ ರೀ, ಆಮೇಲೆ ವಿಜಯಾನಂದ ಕಾಶ್ಯಪ್ಪನವ್ರ ಸರ್ ಮುಂದೆ ಭಾಷಣ ಮಾಡೋರ್ದ ರೀ. ಅದ್ರದ್ದು ವಿಡಿಯೋ ನಾನು ನಾಳೆಗೆ ಹಾಕ್ತಾನು. ನಾ ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕೆ ಅದನ್ನೀಗ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಇನ್ಸ್ಟಾಗ್ರಾಮದ ಮೇಲೆ, ಫೇಸ್ಬುಕ್ ಮೇಲೆ ನಾನು ಶಾರ್ಟ್ ವಿಡಿಯೋಗಳನ್ನ ಹಾಕಿರ್ತೀನಿ ರೀ ಈ ಕಾರ್ಯಕ್ರಮದ. ಅಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿರಿ. ಇನ್ಸ್ಟಾಗ್ರಾಮ, ಫೇಸ್ಬುಕ್ಕ ಫಾಲೋ ಮಾಡ್ಕೊರಿ. ನಮ್ಮ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ. ಅಲ್ಲಿ ತನಕ
ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.